ಎದ್ದು ನಮಸ್ಕಾರ ಮಾಡಿ ತಿರುಗಿ ನಾ ಇದ್ದೀನಿ. ನಮಸ್ಕಾರ ಬೇಡವಾ ನಿಂಗೆ ಒಂದು ಪೂರ ಬೇಕಾದ್ರೆ ಕೇಳಿ ಕೊಡ್ತೀವಿ. ಒಂದು ಕೊಡು ವಾಪಸ್ಸು ನಿನಗೆ ಬರ್ತಿರೋದೆಲ್ಲ ನಿನಗೆ मेरा भी वीडियो निकल ಆರಾಮದಿರಿ ಕೊಡು ಕೊಡು ರೈಸ್ ಕೊಡು ರೈಸ್ ಕೊಡು ನಮ್ಮ ಯೂರೋಸ್ ಬಿಡುತ್ತಾ ಅಮ್ಮ ಕೊಡು ಅಣ್ಣಾರು ಬಂದಿರಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಇವತ್ತು ಇವ್ರಿಗೆ ಏನು ಬೇಕು ಹೇಳ್ರಿ, ನಿಮ್ಗೆ ಏನು ಬೇಕು ಅದು 5-6 ದಿನದ ಕೊಡ್ತಾರೆ. ನನಗೆ ಮಂಗಳವಾರ ಬುಧವಾರ ತಂದು ಈ ಸರ್ಪ್ರೈಸ್ ನನಗೆ ಶಾಕ್. ಯಾವುದು candy candy iya candy ini itu mulu Udaya Tata Bendaya WhatsApp Tata mama cuma itu nama aku ikan lucu Acting phone na Griji ka na phone Griji papi aunty only RDC ಇರ್ತಲ್ಲ ಇಲ್ಲ ಒಂದು ದಿವಸ ಹೋಗೋಣ ಇದು ಗೋಗು ಚಿಟ್ಟಿ ಬೇಕ ಚಿಟ್ಟಿ ಕೇಳ್ಕೊಂಡು
ಉಜ್ಜಯಿನಿ ಮಠ ಈಗ ಒಂದು ಕೆಲಸ ಮಾಡ್ರಿ, ಒಂದೇ ಸಲ ಊಟ ಬಿಟ್ಕೊಂಡ್ಬಿಡ್ರಿ. ಚಪ್ಪಲಿ ಸ್ವಲ್ಪ ಆ ಕಡೆ ಜರುಗಿಸಿ, ಆ ಕಡೆ ಚಪ್ಪಲಿ ಒಂದಿನ ಸರಸ್ರಿ, ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಕಾರ್ತಿಕ್ ಮಾವು ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಯಾವ ಊರು? ಸಿಂಧನೂರು ತಾಲೂಕು ತುರ್ಬಿಯಾರ್ ಜಿಲ್ಲಾ ಪಟ್ಟಣ ಪಂಚಾಯತಿ. ನಿಮ್ಮದು ಸಿಂಹ ಒಂದೇ ಊರ? ಅಲ್ಲ, ಇಲ್ಲಿ ಸಿಗ್ತೀನಂತ ಗೊತ್ತಿತ್ತಾ? 7 ಗಂಟೆಗೆ ಬಿಟ್ಟಿದ್ರಿ? ಅಪ್ಪ ಈ ಕಡೆ ಬರೋ. ರವಿ ಬರ್ತಾರೆ. ಅವೆಲ್ಲ
ಸಾಕು ಸುಮ್ಮನೆ ಆ ಕಡೆ ಇಟ್ಟು ಬರ್ರಿ ಗಟ್ಟಿ ಗಟ್ಟಿ ಆ ಕಡೆ ಇಟ್ಟು ಸಾಕು ಇಲ್ಲಿ ತೋರ್ಸ್ಕೊಟ್ಟು ನೋಡ್ರಿ ಅದ್ರೊಳಗೆ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे रायरिद्दारे जय श्री राम जय श्री राम जय श्री राम जय श्री राम ಕುತ್ಕೊಳ್ರಿ ಟೈಮ್ ಆಗುತ್ತೆ ಮತ್ತೆ ನಾನು ಹೋಗ್ತೀನಿ ಇವಾಗ ಇವತ್ತು ನಡೆದೇ ಇಲ್ಲ ನಾನು ಈಗ 15 ಕಿಲೋಮೀಟರ್ ಒಂದು 15 ಕಿಲೋಮೀಟರ್ ನಡೀತೀನಿ ಇವಾಗ ಆಯ್ತಾ ಬನ್ನಿ ಬನ್ನಿ ಎಲ್ಲರೂ ಕುತ್ಕೊಳ್ರಿ ಕುತ್ಕೊಂಡ್ರಾ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे रायरिद्दारे जय श्री राम जय श्री राम जय जय श्री राम जय श्री राम ಯಾವ ಊರು ನಿಮ್ದು ಬಳ್ಳಾರಿ ಲವ್ವಿಂದ ನಿಮ್ದು ಬಳ್ಳಾರಿ ಹುಬ್ಬಳ್ಳಿ ನಿಮ್ದು ಹುಬ್ಳಿ ನಿಮ್ದು ಬಳ್ಳಾರಿ ನಿಮ್ದು ಬಳ್ಳಾರಿ ನಿಮ್ದು ಮಸ್ಕಿ ನಿಮ್ದು ಜಿಗಳೂರು ನಿಮ್ದು ತುಮಕೂರು ನಿಮ್ದು ಜಗಳೂರು ಸಂಡೂರು ದಾವಣಗೆರೆ ಅಗ್ರಿಬೊಮ್ಮನಹಳ್ಳಿ ಆನಗಲ್ ನಿಮ್ದು ದಾವಣಗೆರೆ ಬಳ್ಳಾರಿ ದಾವಣಗೆರೆ ಗಂಗಾವತಿ ಬಳ್ಳಾರಿ ದಾವಣಗೆರೆ ಬಳ್ಳಾರಿ ಬೆಂಗಳೂರು ಆನಗಲ್ ಬಳ್ಳಾರಿ ನಿಮ್ದು ಯಾವರು ದಾವಣಗೆರೆ ನಿಮ್ದು ಬಳ್ಳಾರಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ನಿಜವಾಗ್ಲೂ ಇರ್ತದೆ ತಾಯಿಂದ್ರೆ ಸುಮಾರು ದೂರದಿಂದ ಬರ್ತಾ ಇದ್ದೀರಾ ನಾನು ಎಲ್ಲಿ ಸಿಗ್ತೀನೋ ಅಲ್ಲಿ ನೀವು ಹುಡುಕ್ತಾ ಇದ್ದೀರಾ ಆದರೆ ಇನ್ನೊಂದು ವಿಚಾರ ಏನು ಗೊತ್ತಾ ಇಲ್ಲಿ ಯಾಕೆ ನಾನು ನೀವು ಲೈವ್ ಒಂದು ಬೋರ್ಡ್ ತೋರಿಸ್ತಾ ಇಲ್ಲ ಅಂತ ಸುಮಾರು ಜನ ಕೇಳ್ತಾರೆ ಒಂದೇ ಸತಿ ನೀವು ಎಲ್ಲರೂ ಬಂದರೆ ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಜನಗಳು ಜನಸಾಗರ ಆಗಿಬಿಡ್ತಾರೆ ಅಲ್ಲಿ ಒಂದು 50-60 ಒಂದು 100 ಕಾರ್ಗಳು ನಿಂತ್ಕೊಂತು ಅಂದರೆ ಅಷ್ಟು ಜನ ಬಂದಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾನು ಕಂಟ್ರೋಲ್ ಮಾಡ್ತೀನಿ 10,000 ಜನ ಬಂದರೂ ಮಾತಾಡೋಕ್ಕೆ ನನಗೆ ಶಕ್ತಿ ಐತಿ ಆದರೆ ಅಲ್ಲೆಲ್ಲ ಟ್ರಾಫಿಕ್ ಆಗೋದು ಬೇಡ ಹಂತವಾಗಿ ಎಲ್ಲರಿಗೂ ಸಿಗೋಣ ಒಂದು 20 ಕಿಲೋಮೀಟರ್ ದೂರ ಆಗಲಿ ಬಿಡಿ 50 ಕಿಲೋಮೀಟರ್ ದೂರ ಆಗಲಿ ಬಿಡಿ 100 ಕಿಲೋಮೀಟರ್ ದೂರ ಆಗಲಿ ನೀವು ಬಂದೇ ಬರ್ತೀರಾ ಅದಕ್ಕೋಸ್ಕರ ನಾನು ಯಾವ ಊರಲ್ಲಿದ್ದೀನಿ ಅಂತ ತೋರಿಸ್ಕೊಡ್ತಾ ಇಲ್ಲ ನಾನು ಆ ಥರದಲ್ಲಿ ಇದೇ ಊರಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಸುಮಾರು ಒಂದು 100 ಕಾರ್ಗಳು ನಿಂತ್ಕೊಂಡ್ಬಿಡ್ತಾವೆ ಇವಾಗ
ಸುಮಾರು ಒಂದು 2000-3000 ಜನ ಬಂದರೆ ನಿಮಗೂ ಪೂಜೆ ಬಗ್ಗೆ ಹೇಳೋಕ್ಕಾಗಲ್ಲ. ಅಲ್ಲಿ ಜನ ಏನು ಇಷ್ಟು ಜನ ಕೂಡಿದಾರೆ ಅಂತಂದು ಯಾರೋ ಪಬ್ಲಿಕ್ ಬರೋದು. ಆ ಕಾರಣದಿಂದ ನಾನು ಯಾವ ಊರಲ್ಲಿದ್ದೀರಿ ಅಂತ ಕರೆಕ್ಟಾಗಿ ಹೇಳ್ತಾ ಇಲ್ಲ. ಆ ವಿಡಿಯೋ ತಿಳ್ಕೊಂಡು ಆ ಊರಿಂದ ಒಂದು 25-30 ಕಿಲೋಮೀಟರ್ ಅಷ್ಟೇ ದೂರಲ್ಲಿ ಹೋಗಿರ್ತೀನಿ. ಹಂಗಾಗಿ ಇವತ್ತು ನೀವೆಲ್ಲರೂ ಹುಡುಕೊಂಬರ್ತಾ ಇದ್ದೀರಾ. ಸುಮಾರು 4 ವರ್ಷ 5 ವರ್ಷ ಆಯಿತು ನಾನು ಹುಡುಕ್ತಾ ಇದ್ದು. ಜನಗಳು 4ರಿಂದ 5 ವರ್ಷ ಆಯಿತು ಎಲ್ಲಿ ಸಿಗ್ತಾರೆ ಅಂತಂದರೆ ಒಂದು ಸುಳುವು ಸಿಗ್ತಿರ್ಲಿಲ್ಲ. ಇವತ್ತು ಕಾಲ್ನಡಿಗೆಯಿಂದ ಬಂದಿದ್ದೀನಿ. ಕಾಲ್ನಡಿಗೆಯಿಂದ ಬಂದಿದ್ದಕ್ಕೆ ಸಿಕ್ಕಿದ್ದೀನಿ, ಹೌದಲ್ವಾ? ಕಾಲ್ನಡಿಗೆಯಿಂದ ಇಲ್ಲ ಅಂದರೆ ನಾನು ಸಿಗ್ತಿರ್ಲಿಲ್ಲ. ನಾನು ಸಿಗಬೇಕು ಅಂದರೆ ನೋಡಿ, ಅವತ್ತು ಆ ಮಾತು, ಅವತ್ತು ಕಾರ್ಲು ಹೋಗಲ್ಲ ಸಿಗಲ್ಲ ಬಿಡು ಅಂತ ಹೇಳ್ತಿದ್ರಿ, ಹೋಗ್ತಾರೆ ಸಿಗಲ್ಲ ಅಂತಿದ್ರಿ. ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀನಿ, ಇದರಲ್ಲೂ ಸಿಗ್ತಾ ಇಲ್ಲ ಅಂದ್ರೆ ಎಷ್ಟು ಕರ್ಮ ಇರ್ಬೋದು ಒಬ್ಬೊಬ್ರದ್ದು. ಹುಡುಕ್ಬಹುದು, ಈಸಿಯಾಗಿ ಹುಡುಕ್ಬಹುದು, ಹೌದಲ್ವಾ? ಇವತ್ತು ನೀವು ಹುಡುಕಿಲ್ವ ನೀವೆಲ್ಲರೂ? ಆದರೆ ಇಲ್ಲಿ ಪವಾಡ ಆಗ್ತಾ ಇರೋದು ರಾಘವೇಂದ್ರ ಸ್ವಾಮಿಯವರಿಂದ ಪವಾಡ ಆಗ್ತಾ ಇದೆ. ಭಕ್ತಿಯಿಂದ ಹೇಗೆ ಪೂಜೆ ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಹೌದಲ್ವಾ? ಭಕ್ತಿಯಿಂದ ಪೂಜೆ ಮಾಡಿದ್ರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಇಲ್ಲಿ ಭಗವಂತ ನಿಮ್ಮಲ್ಲಿ ದುಡ್ಡು ಕೇಳಿಲ್ಲ. ದುಡ್ಡು ಕೇಳಿದ್ರೇನು ಭಗವಂತ? ದುಡ್ಡು ಕೊಟ್ಟರೆ ನಾನು ನಿಮ್ಗೆ ಅನುಗ್ರಹ ಮಾಡ್ತೀನಿ, ದುಡ್ಡು ಕೊಟ್ಟರೆ ನಾನು ನಿಮ್ಗೆ ಪವಾಡ ಮಾಡ್ತೀನಿ ಅಂತ ಭಗವಂತ ಹೇಳಿದ್ರೇನು? ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಇನ್ನೊಬ್ರಿಗೆ ಯಾಕೆ ಕೊಡ್ತೀರಾ? ಇಲ್ಲಿ ಭಕ್ತಿ ಮುಖ್ಯ. ರಾಘವೇಂದ್ರ ಸ್ವಾಮಿಯವರು ಮಠಕ್ಕೆ ಹೋಗ್ರಿ, ರಾಯರ ಮಠಕ್ಕೆ ಹೋಗ್ರಿ, ಮಂತ್ರಾಲಯಕ್ಕೆ ಹೋಗ್ರಿ, ಅಲ್ಲಿ ಒಳಗಡೆ ಹಾಕಿದ್ದಾರೆ ಬೋರ್ಡಲ್ಲಿ ರಾಯರಿದ್ದಾರೆ ಅಂತ ಹಾಕಿದ್ದಾರೆ. ರಾಯರೇ ನೀವೇ ಗತಿಯಪ್ಪ, ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ, ರಾಯರೇ ನಿಮ್ಮನ್ನು ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ ಅಂತ ಹೇಳಿಕೊಂಡು ನಿಮ್ಮ ಕೋರಿಕೆಯನ್ನು ಕಾಗದ ಪತ್ರದಲ್ಲಿ ಬರೆದುಕೊಂಡು ನಿಮ್ಗೇನು ಕೆಲಸ ಆಗಬೇಕು ಅದನ್ನೆಲ್ಲ ಹೇಳಿ. ಎಷ್ಟು ಗಂಟೆ ಪೂಜೆ ಮಾಡಿದ್ರೆ ನಿಮ್ಗೆ ಪವಾಡ ಆಗುತ್ತೆ? ಇಲ್ಲಿ ಬೆಳಗಿನ ಜಾವದಲ್ಲಿ ಎಷ್ಟು ಗಂಟೆ ಪೂಜೆ ಮಾಡಬೇಕು, ಎಷ್ಟು ದೀಪಗಳನ್ನು ಹಚ್ಚಬೇಕು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಕ್ಯಾನ್ಸರ್ ಪೇಷಂಟು ಸುಮಾರು ನೋಡಿರ್ತೀರ ನೀವು. ಕ್ಯಾನ್ಸರ್ ಪೇಷಂಟ್ ಎಲ್ಲರಿಗೂ ಹೆಂಗೆ ಕಮ್ಮಿ ಆಯಿತು ಅಂತಂದು ವಿಡಿಯೋ ಹಾಕ್ತಾ ಇರ್ತೀವಿ, ನೋಡಿರ್ತೀರಾ? ಕ್ಯಾನ್ಸರ್ ಪೇಷಂಟ್ ಕಮ್ಮಿ ಆಯಿತು, ಬ್ರೈನ್ ಟ್ಯೂಮರ್ ಕಮ್ಮಿ ಆಯಿತು, ಮುಂತಾದ ಎಂತಿಂಥ ಹಲವಾರು ಕಾಯಿಲೆಗಳೆಲ್ಲ ಕಮ್ಮಿ ಆಯಿತು. ಇಲ್ಲಿ ನನ್ನ ಮನೆಯಿಂದ ವೈಯಕ್ತಿಕವಾಗಿ ನಾನು ಏನೂ ಮಾಡಿಲ್ಲ, ನಾನು ಯಾವ ಔಷಧನೂ ಕೊಡ್ತಾ ಇಲ್ಲ. ಇಲ್ಲೆಲ್ಲ ಕೊಡ್ತಾ ಇರೋದು ರಾಘವೇಂದ್ರ ಸ್ವಾಮಿಯವ್ರದ್ದು. ಗುರುಗಳು ಕೊಟ್ಟಿದ್ದನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಕೇದಾರ್ನಾಥ್, ಇವತ್ತು ಉಡುಪಿ ಮಠದಿಂದ ಸುಮಾರು ಒಂದು 5563 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಈ ಬಿಸಿಲಿನಲ್ಲಿ ಯಾಕೆ ಹೋಗ್ತಾ ಇದ್ದೀನಿ? ನನ್ನ ವೈಯಕ್ತಿಕವಾಗಿ ನಾನು ಯಾವ ಕೆಲಸಕ್ಕೂ ಹೋಗ್ತಾ ಇಲ್ಲ. ನಾನು ಬಂದಿರೋದು ಲೋಕ ಕಲ್ಯಾಣಕ್ಕೋಸ್ಕರ. ಇಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಅನುಗ್ರಹ ಆಗಲಿ. ಯಾರಿಗೆ ಮದುವೆ ಆಗಿಲ್ಲೋ ಅವ್ರಿಗೆ ಮದುವೆ ಆಗಲಿ, ಯಾರಿಗೆ ಮಕ್ಕಳಾಗಿಲ್ಲೋ ಅವ್ರಿಗೆಲ್ಲರಿಗೂ ಮಕ್ಕಳಾಗಲಿ, ಯಾರು ಸಂತಾನ ಭಾಗ್ಯ, ಯಾರು ಈ ಹಣಕಾಸಿನ ವಿಚಾರದಲ್ಲಿ, ಯಾರು ಕೋರ್ಟ್ ವಿಚಾರದಲ್ಲಿ ಪರದಾಡ್ತಾ ಇರ್ತಾರೋ ಅದೆಲ್ಲರೂ ಮುಕ್ತಿ ಆಗಲಿ ಅಂತ ಹೇಳಿ ಇವತ್ತು ಭಗವಂತನ ಪಾದ ಹಿಡಿದು ನಾನು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ? ಲೋಕ ಕಲ್ಯಾಣಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ. ಇವತ್ತು ಸುಮಾರು 15,000 ಜನಕ್ಕೆ ಪವಾಡ ಆಯಿತು. ಅದು ಹೇಗೆ ಪವಾಡ ಆಯ್ತು ಅಂತ ನನಗೂ ಗೊತ್ತಿಲ್ಲ. ಭಕ್ತಿಯಿಂದ ಪೂಜೆ ಮಾಡ್ರಿ, ನಿಮಗೆ ಪವಾಡ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹೇಳ್ಕೊಟ್ಟಂಗೆ ನೀವು ಪೂಜೆ ಮಾಡ್ತೀರಾ? ಓಪನ್ ಚಾಲೆಂಜ್ ಮಾಡ್ತೀನಿ ರೀ. ನಿಮ್ಗೆ ಪವಾಡ ಆಗಲಿ ಅಂದ್ರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ಬೇಕಾದ್ರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ಯಾಕಂದರೆ ಇಲ್ಲಿ ಭಗವಂತನ ಒಲಿಸ್ಕೋಬೇಕಂದ್ರೆ ಏನು ಮಾಡ್ಬೇಕು? ಯಾಕಂದರೆ ಅವಾಗೆಲ್ಲ ಎಷ್ಟೋ ವರ್ಷ ತಪಸ್ಸಿ ಕೂತ್ಕೊಳ್ತಾ ಇದ್ರು ಋಷಿಮುನಿಗಳು. ತಪಸ್ಸಿ ಕೂತ್ಕೊಂಡು ಪೂಜೆಯನ್ನು ಮಾಡಿ ಭಗವಂತನ ಒಲಿಸ್ಕೊಳ್ತಾ ಇದ್ರು. ಎಷ್ಟು ವರ್ಷ? ಅವಾಗ ಆಯುಷ್ಯ ಜಾಸ್ತಿ ಇರ್ತಾ ಇತ್ತು ಅವಾಗ. ಇವಾಗೆಲ್ಲ 50-60 ವರ್ಷ 70 ವರ್ಷ ಅಷ್ಟೇ, ಹೌದಲ್ವಾ? ಅದರೊಳಗಡೆ ನೀವು ಭಕ್ತಿಯಿಂದ ಹೇಗೆ ಪೂಜೆ ಮಾಡ್ತೀರಾ ಅಷ್ಟು ಪವಾಡಗಳು ನಡೆಯುತ್ತೆ. ಮೊನ್ನೆ ಒಬ್ರು ನೋಡಿ 4-5 ದಿವಸ ಒಂದು ಸಣ್ಣ ಸೇವೆ ಮಾಡ್ಕೊಂತ ಬಂದರು. 1 ಕೋಟಿ ಬರೋ ಜಾಗ 3 ಕೋಟಿ ಬಂತು. ಇನ್ನೊಬ್ರು ಬಂದರು, ಅಪ್ಪ ನಾನು ಇಷ್ಟು ವರ್ಷ ಆಗಿತ್ತು ಕಾರ್ ತೊಗೊಳಕ್ಕಾಗಿಲ್ಲ, ಕಾರ್ ತೊಗೊಂಡೆ, ಹೊಸ ಕಾರು. ಇನ್ನೊಬ್ರು ಬಂದರು, ಅಪ್ಪ ನಾನು 3 ಫ್ಲೋರ್ ಮನೆ ಕಟ್ಟಿದೆ ಅಂತ ಹೇಳಿದ್ರು. ಇದು ಹೇಗೆ ಅಂದರೆ, ನೀವು ಮನೆ ಜಾಗ ಇತ್ತು ಅಂದರೆ, ನಿಮ್ಮಲ್ಲಿ ಜಾಗ ಇತ್ತು ಅಂದರೆ ಆ ಜಾಗದಿಂದ ಮಣ್ಣು ತೊಗೊಂಡು ಬನ್ನಿ. ನಾನು ಹೇಳೋದು ಒಂದೇ, ನಿಮಗೆ 21 ತಿಂಗಳು ಗ್ಯಾರಂಟಿ ಕೊಡ್ತೀನಿ. ನಿಮ್ಮ ಜಾಗದಲ್ಲಿ ಮಣ್ಣೆ ಕಟ್ಟಲಿಲ್ಲ ಅಂದರೆ, ನೀವು ಮನೆ ಕಟ್ಟಲಿಲ್ಲ, ಜಾಗ ಇದೆ, ಆ ಜಾಗಕ್ಕೆ ಮನೆ ಕಟ್ಟಕ ಆ ಶಕ್ತಿ ತುಂಬುದು ಭಗವಂತ ಇದೆ, ರಾಘವೇಂದ್ರ ಸ್ವಾಮಿಯವರು. ಇಲ್ಲಿ ಒಂದು ನೀರಿನ ಬಾಟ್ಲಿ ತೋರಿಸ್ತಿಲ್ಲ, ಯಾರದು ಬೇರೆ ನೀರಿನ ಬಾಟ್ಲಿ ಆದಲ್ಲ, ಬೇರೆದು. ಇದು ನೀವು ತಂದಿದ್ದೀರ ನೀರಿನ ಬಾಟ್ಲಿ, ಯಾರದು? ನಿಮ್ಮ ಮಗ ಹೇಳಿದ್ರು. ಇವಾಗ ನಿಮ್ಮ ಮಗ ಹೇಳಿದಾನ, ನಿಮ್ದಲ್ಲಿ ನೀರಿನ ಬಾಟ್ಲು ಇಲ್ಲಿ ತಂಬೈದು. ಅಟ್ಲೀಸ್ಟು ಈ ಥರ ಆದರೂ ಬಾಟ್ಲಿ ಇರಬೇಕು, ಅರ್ಥ ಆಯ್ತಾ? ಇದು ನೀರು ಹಿಂಗಾಕಿ ಇದರಿಂದ ಕುಡಿಬೇಕು. ಇಲ್ಲಿಂದ ನೋಡಿ ಇನ್ನೊಂದು ಬಾಟ್ಲಿ ಕೊಡಿ, ನೀವು 1 ಲೀಟ್ರ್ ಕೊಡಿ. ಈ ಥರ ಬಾಟ್ಲು ಬೇಡ, ಇದು ಅನಿವಾರ್ಯ. ನೀವು ತೊಗೊಂಡ್ಬರ್ತಾ ಇದ್ದೀರಾ, ನಾನು ಹಾಕ್ತಾ ಇದ್ದೀನಿ.
ಈ ಥರ ತೊಗೊಂಡು ಬರ್ತಾ ಇದ್ರೆ ನಾನು ಹಾಕ್ತಾ ಇದ್ದೀನಿ. ಇಲ್ಲಿ ಬೇಕಾಗಿರೋದು ಸ್ವಲ್ಪ ಉದ್ದ ಇರೋದು ಬಾಟ್ಲು, ನೀವು ಬೆಳಗ್ಗೆ ತೊಗೊಂಡ್ಬಂದಿದ್ದೀರಲ್ಲ ಆ ಥರ ಬಾಟ್ಲ್ ಇರಬೇಕು. ಅವಾಗ ಇದನ್ನ ನೀರಿನ ಒಳಗಡೆ ಹಾಕಿ ಇಲ್ಲೇನೋ ಒಂದು ಭಗವಂತನ ಒಂದು ಸ್ತೋತ್ರವನ್ನು ಹೇಳ್ತೀನಲ್ಲ, ಅದನ್ನ ಹೇಳಿದಾಗ ನಿಮ್ಮೆಲ್ಲರಿಗೂ ಪವಾಡ ಆಗ್ತಾ ಇದೆ. ದೇಹದಲ್ಲಿ ಇರ್ತಕ್ಕಂಥ ಕಾಯಿಲೆಗಳೆಲ್ಲ ಸುಟ್ಟು ಭಸ್ಮ ಆಗ್ತಾ ಇದೆ. ಇವತ್ತು ಸುಮಾರು ಜನಕ್ಕೆ ಒಂದು 40-50 ಜನ ಕ್ಯಾನ್ಸರ್ ಹೆಂಗೆ ಕಮ್ಮಿ ಆಯ್ತು ನನಗೆ ಗೊತ್ತೇ ಇಲ್ಲ. ಇದನ್ನು ನೀರು ಹಾಕಿದ್ದೀನಿ, ಮಂತ್ರ ಹೇಳ್ತೀನಿ, ಇದರಲ್ಲಿ ಪ್ರಸಾದ ಕೊಡ್ತಾ ಇದ್ದೀನಿ. ಈ ಥರ ನೀರಿನ ಬಾಟ್ಲ್ ತೊಗೊಂಡ್ಬನ್ನಿ, ಯಾರಾದರೂ ಬರೋರು ಇದ್ರೆ. ಅದಕ್ಕೆ ಚೇಂಜ್ ಮಾಡ್ಕೊಬೋದು ಗುರುಜಿ, ಈಗ ಇಸ್ಕೊಂಡು ಹೋಗಿದ್ದೀವಿ. ನಾನು ಇಲ್ಲಿ ಮಂತ್ರಿಸ್ಕೊಡ್ತೀನಲ್ಲ ಮೊದಲನೇ ಇದರಲ್ಲಿ, ಅದೇ ಅದಕ್ಕೆ ಆ ಥರ ಬಟ್ಲೆ ತೊಗೊಂಡು ಹೋಗ್ಬಿಟ್ಟಿದ್ದೀವಿ, ಇದಕ್ಕೆ ಚೇಂಜ್ ಮಾಡ್ಕೊಬೋದು. ಇವಾಗ ಸದ್ಯಕ್ಕೆ ಮಾಡ್ಕೊಳ್ರಿ, ಬಟ್ ನೆಕ್ಸ್ಟ್ ಟೈಮ್ ನಾ ಹೇಳ್ತಾ ಇರೋದು ಆಯ್ತಾ. ಇದನ್ನ ದೊಡ್ಡ ಬಾಟ್ಲಿಗೆ ಹಾಕೋಬಹುದಾ ಗುರುಜಿ? ಹಾ? ದೊಡ್ಡ ಬಾಟ್ಲಿಗೆ ಹಾಕೋಬಹುದು. ಹಾಕೊಳ್ಳಿ ಹಾಕೊಳ್ಳಿ. ಯಾವ್ದಕ್ಕಾದ್ರೆ ಈಗ ಇವರು ಇದು ತಂದ ಆಯ್ತು ಇರಿ. ಹಾಕೋದಕ್ಕಾಗಿ ಅಷ್ಟು ಮಾಡಿ ಆಯ್ತಾ. ಅಷ್ಟು ಮಾಡಿದ ಮೇಲೆ ನಿಮಗೆ ಪವಾಡ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಇಲ್ಲಿ ಭಕ್ತಿ ಮುಖ್ಯ ರೀ, ಭಕ್ತಿಯಿಂದ ಪೂಜೆ ಮಾಡಿರಿ, ನಿಮ್ಗೆಲ್ಲರಿಗೂ ಪವಾಡ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ ಆಯ್ತಾ. ಆಫ್ ಮಾಡ್ತೀನಿ.